ಇವನೇ ನಮ್ಮ ಕತೆ ಹೀರೋ. ಇವನಿಗೆ ತರಾವರಿ ಬೂಟ್ಗಳು ಹಾಕೊಳ್ಳೋ ಶೋಕಿ. ಅದಕ್ಕೆ ಇವನನ್ನ ಊರಲ್ಲೆಲ್ಲರೂ ಬೂಟ್ ಕುಮಾರ ಅಂತಾರೆ. ಜೊತೆಗೆ ನಾಟಕದ ಹುಚ್ಚು. ಸುತ್ತ ಹತ್ತೂರಲ್ಲಿ ಎಲ್ಲೇ ನಾಟಕ ಆದ್ರೂ ಆಸಾಮಿ ಪಾತ್ರ ಮಾಡೋದಕ್ಕೆ ಹಾಜರು. ಜೊತೆಗೆ ಕೆಲ್ಸಕ್ಕೆ ಬಾರ್ದವನು ಅಂತ ತಂದೆ ಕೈಲಿ ಬೈಗುಳ. ಎಷ್ಟೇ ಬೈದ್ರು ಇವನು ಯಾವ ಕೆಲ್ಸಕ್ಕೂ ಕೈ ಹಾಕಲ್ಲ. ಯಾಕೆ ಅಂದ್ರೆ ಇವರಪ್ಪ ಕಾಳೆಗೌಡ್ರು ಒಳ್ಳೆ ಜಮೀನ್ದಾರರು, ಊರಿಗೆ ದೊಡ್ಡ ಶ್ರೀಮಂತರು, ಹಾಗೆ ಜಿಪ್ಪುಂಡ್ರು. ಒಂದಿನ ಇದ್ದಕ್ಕಿದ್ದಾಗೆ ತಂದೆಗೂ ಮಗನಿಗೂ ಮಾತಿನ ಚಕಾಮುಕಿ ನಡೆದು ಬೆಳಿಗ್ಗೆ ಹೋದ್ ಕುಮಾರ ಸಾಯಂಕಾಲ ಮನೆ ಮುಂದೆ ಬಂದು ನಿಂತಾಗ ಆಸಾಮಿ ಕುಡ್ದು ಪಾನಮತ್ತನಾಗಿದ್ದ. ಅಪ್ಪ, ಯೋ ಅಪ್ಪ, ಬ್ಲಡ್ ದಗಲ್ಬಾಜಿ ಫಾದರ್, ಜನ್ಮದಾತ, ನಾನು ಹುಟ್ಟಿಸ್ತವನೆ. ಮನೇಲಿ ಕುಂತ್ಕೊಂಡು ಏನಯ್ಯ ಕಿಸಿತಾ ಇದೆಯಾ? ಆಚೆ ಬರಯ್ಯ. ಬರಯ್ಯ, ಕಂಡಿದ್ದೀನಿ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗೋಗ್ಬೇಕು. ಕುಮಾರ, ಇದೇನ್ಲ ಕುಡ್ದಿದಿ? ಓ ಅಗ್ರಜ, ನಿಮ್ಮ ಅಪ್ಪನ ಕರೀಜ. ಏಯ್ ಕರೀಜ ಲೇ. ಅಪ್ಪಯ್ಯ, ಅಪ್ಪಯ್ಯ. ಓ ಯಾರ್ಲ ಅದು? ಬರಬೇಕು ಕಾಳೇಗೌಡ್ರು. ಏನಂದ್ರಿ ನೀವು? ನಾನು ಒಂದೊಳ್ಳೆ ಕೆಲಸ ಮಾಡೋ ಯೋಗ್ಯತೆ ಇಲ್ದವನು, ಕೆಲ್ಸಕ್ಕೆ ಬಾರ್ದವನು, ಹಂಗೆ ಹಿಂಗೆ ಅಂದ್ರಲ್ವಾ? ಅಂತೀನಿ ಕಣ್ಲಾ, ಈಗಲೂ ಅಂತೀನಿ. ಏನ್ಲ ಮಾಡಿ ಯಾವಾಗ ಕೊಬ್ಬ ಇಷ್ಟೊತ್ತು ನಾ ಕುಡ್ಕೊಂಬಂದು ಮನೆ ಮುಂದೆ ರಂಪಾಟ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನಗೆ ಅಂದ್ರೆ ಏನ್ಲಪ್ಪ ನಾ ನಿನ್ನ ಎತ್ಲಲ್ಲ ನಿಮ್ಮವ್ವ ಬಂಡಿ ನನ್ನ ನೆಂಡ್ರು, ಅವಳಿಗೆ ಬೈಬೇಕು. ಏಯ್ ಮಿಸ್ಟರ್ ಕಾಳೇಗೌಡ, ನನ್ನ ಬೇಕಾದ್ರೆ ಏನು ಬೇಕಾದ್ರೂ ನಮ್ಮ ಅವ್ವನೇನಾದ್ರು ಅಂದರೆ ಅಷ್ಟೇ. ಓಹೋ, ಏನು ನಿಮ್ಮವ್ವ ಮಾಧುರಿ ದೀಕ್ಷಿತ್ ಅಲ್ಲ, ಡಿಸ್ಕಶಾಂತಿ. ಅಕಟಕಟ ಬೋರ್ಗರದ ಉಕ್ಕುತ್ತಿರುವ ಪ್ರವಾಹವನ್ನು ಕಣ್ಣಿನಲ್ಲೇ ನೋಡಿ ಬತ್ತಿಸಿ ಬಿಡಬಲ್ಲೆ. ಕೋಲು ಮುರಿಯದ ಹಾಗೆ ಹಾವನ್ನು ಬಡಿದು ಸಾಯಿಸಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಪಿತಾಜಿ, ನಿನ್ನ ಧರ್ಮಪತ್ನಿಯನ್ನು ನೀನೇ ಡಿಸ್ಕೋ ಶಾಂತಿಗೆ ಹೋಲಿಸುವೆಯಾ? ಹಾಗಾದರೆ ನೀನೇನಪ್ಪ, ಹಳೆ ಫಿಲಂ ವಿಲನ್ ಕೇಳಿ ನಾಗಪ್ಪನ ಇಲ್ಲ ವಜ್ರು ಮುನಿನಾ? ಲೇಟು ಮೀಸೆ ಮಾದೇಗೌಡ್ರ ಮಗ ಈ ಗ್ರೇಟ್ ಕಾಳೇಗೌಡ ಮಗನಾಗಿ ಹುಟ್ಟಿ ನಿನಗೇನು ಅನ್ನಿಸ್ತಾನೆ ಇಲ್ವಾ? ಈ ಸಮಾಜದಲ್ಲಿ ನಮ್ಮ ಬೆಲೆ ಏನು ಅಂತ ಗೊತ್ತೇನಲ್ಲ ನಿನಗೆ? ಗೊತ್ತು, ಚೆನ್ನಾಗಿ ಗೊತ್ತು. ಹೇಳ್ತೀನಿ ಕೇಳು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಈ ನಿನ್ನ ಹಿರಿಮಗ ಕುಲ್ಪುತ್ರ ಅವನಿಗಿಂತ ಒಂದು ವರ್ಷ ಸೀನಿಯರ್ ಹುಡುಗಿನ ಜಡೆ ಎಳೆದು ಎಲ್ಲರ ಮುಂದೆ ಚಪ್ಪಲಿ ಹೊಡ್ಸ್ಕೊಂಡಲ್ಲಪ್ಪ. ಅವಾಗಿರ್ಲಿಲ್ವೇನಪ್ಪ ಈ ನಿನ್ನ ಸಮಾಜ? ಇನ್ನೇನು ಗಾರೆ ಕೆಲಸ ಮಾಡೋಕ್ಕೆ ಕರ್ಣಿ ಹಿಡ್ಕೊಂಡು ಈ ಊರಿಗೆ ಬಂದು ತರುಣಿಯಾಗಿದ್ದು ನಮ್ಮ ಮಮ್ಮಿ ತಲೆ ಕೆಡಿಸಿ ಕರುಣೆನೇ ಇಲ್ದಂಗೆ ಕರ್ಕೊಂಡೋಗಿ ಮದುವೆಯಾಗಿ ನಮ್ಮ ತಾತನ ಹೊಟ್ಟೆ ಉರ್ಸಿದ್ಯಾ? ಒಳ್ಳೇದಾಯ್ತದ ನಿಂಗೆ? ಇಷ್ಟೆಲ್ಲ ಸಾಲದು ಅಂತ ಹೊತ್ತಲ್ಲಿ ಕಬ್ಬನ್ ಗದ್ದೆಗೆ ನೀರು ಹಾಯಿಸ್ತೀನಿ ಅಂತ ಹೋಗಿ ಮೂಲೆ ಮನೆ ರಂಗಿಗೆ ನೀರು ಹಾಯಿಸ್ತಾ ಇದ್ದೆ. ಈ ವಿಷಯ ಮಿಲ್ಟ್ರಿಲಿದ್ದವಳು ಗಂಡನಿಗೆ ಗೊತ್ತಾಗಿ ಬಂದೂಕ ತಕ್ಕಂದು ನಿನ್ನ ಡಮ್ ಅನ್ನಿಸ್ತೀನಿ ಅಂತ ಊರು ತುಂಬ ಓಡಾಡ್ಸಿದ್ನಲ್ಲಪ್ಪ. ಆವಾಗಿರ್ಲಿಲ್ವೇನಪ್ಪ ಈ ನಿನ್ನ ಸಮಾಜ? ಈ ವಿಷಯ ತಿಳಿದು ಪತಿವ್ರತೆ ಶಿರೋಮಣಿಯಾಗಿರ್ತಕ್ಕಂಥ ನನ್ನ ತಾಯಿ ಈ ವಸೂಲ್ ಮೇಲೆ ಎದೆ ಹೊಡ್ಕೊಂಡು ಪಾರಣ ಬಿಟ್ಲು. ಒಳ್ಳೇದಾಯ್ತದ ನಿಂಗೆ ಎತ್ತು ನಿನ್ನ ಜನ್ಮಕ್ಕೆ ಹೋಗೋ. ಹೇಯ್, ಏನ್ಲ ಅಷ್ಟೊತ್ತಿಂದ ನಾವು ಸುಮ್ಕೆ ಇದ್ದೀವಿ ಅಂತ ಬೇಜಾನ್ ಮಾತಾಡ್ತಿದ್ಯೆ? ಏನು ದೊಡ್ಡವರು ಚಿಕ್ಕವರು ಅಂತ ಗೌರವ ಇಲ್ಲದೆ ಮಾತಾಡ್ತಿದ್ಯಾ? ಗೌರವ? ಯು ಮೀನ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಕಮ್ಸ್ ಫ್ರಮ್ ಬಿಹೇವಿಯರ್, ನಾಟ್ ಫಾರ್ ಬೆಗಿಂಗ್. ಅಯ್ಯ, ನೀನ್ ಕಂಡವ್ರು ಸಿನಿಮಾದವ್ರದಂಗೆ ಮಾತಾಡ್ಕೊಂಡು ಏನ್ಲ ಕುಡ್ದು ಅಂದೆಲ್ಲ ಅವನೇನ್ಬಿಟ್ಟು ಹೊಡೆಯೋಕ್ಕೆ ಬರ್ತಾ ಇದ್ದೀರಾ? ಹಣ್ಣು ತಮ್ಮರ ಮಧ್ಯೆ ರಕ್ತಪಾತ ಆಗ್ಬಾರ್ದು ಸುಮ್ಮನೆ ಬಿಡ್ತಾವನಿ, ಇಲ್ಲಾಂದ್ರೆ ನಡೀತಿದ್ದ ಕಥೆಯೇ ಬೇರೆ. ಓ ಬರಬೇಕು ನಮ್ಮೂರಿನ ರಾಜಕೀಯ ತುರೀಣರು. ಇವನಾದ್ರೂ ಸಿಕ್ಕಾಕೊಂಡಲ್ಲಪ್ಪ. ಬನ್ನಿ ಮಾತೆತ್ತಿದ್ರೆ ಸೈಕಲ್ ಕೊಟ್ಟೆ ಸೀರೆ ಕೊಟ್ಟೆ ಅಂತೀರಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕೇಳ್ರಿ ನಮ್ಮ ಕಷ್ಟನಾ. ಏನು ಕುಮಾರ, ಏನು ಸಮಸ್ಯೆ, ಏನಿನ್ ಪ್ರಾಬ್ಲಮ್ಮು, ಏನಿಲ್ಲ?
నేను చూస్తే సుమారు వేస్తే డమరు. మై నేమ్ ఈస్ ಬೂಟ್ ಕುಮಾರ್. ಓ ಸರಿ 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 ಬೂಟ್ ಕುಮಾರ್ ಏನು ಹೇಳಪ್ಪ? ನನಗೆ ಆಸ್ತಿಲಿ ಭಾಗ ಬೇಕು, ಬೇಕೇ ಬೇಕು. ಪ್ರಾಣ ಬಿಟ್ಟೆನು, ಆಸ್ತಿ ಬಿಡೇನು. ನನ್ನ ಆಸ್ತಿನ ಒಂದು ಬಿಡುಗಾಸು ಕೊಡೋದಿಲ್ಲ. ಅದೇನು ಮಾಡ್ಕೊ ಹೋಗ್ಲಾ. ಸುಪ್ರೀಂ ಅಮ್ಮನ ಕೋರ್ಟ್ಗೆ ಹೋಗ್ತೀನಿ, ನ್ಯಾಯ ಕೇಳ್ತೀನಿ, ಭಾಗ ತಗೋತೀನಿ. ಅದು ನಾನು ಬದುಕಿರೋ ಗಂಟ ಆಗಕ್ಕಿಲ್ಲ. ನಾನು ಸಾಯೋರ್ಗೆ ನಿನ್ನ ಆಸೆ ಈಡೇರಲ್ಲ. ಅದ್ರ ಬದಲು ಹೋಗಿ ಎಲ್ಲರೂ ನಶೆ ಮುಗಿಸೋಗು. ಕಳೆಗೌಡ, ನೀನು ಸತ್ತೆ ಅಂತ ಇಲ್ಲಿ ಯಾರು ಪ್ರಾಣ ಬಿಡೋದಿಲ್ಲ. ಹೇಳ್ತೀನಿ ಕೇಳು, ನೀನು ಸತ್ತರೆ ಊರಿಗೊಂದು ಊಟ, ಮನ್ಗೊಂದು ಪೋಟ, ಬಾರ್ಗೊಂದು ಟಾಟ, ಬಿರ್ನ ಸಾಯಿ. ಏಯ್, ಇಷ್ಟೆಲ್ಲ ಆದಮೇಲೆ ಇವನ್ನ ಮನೆ ಒಳಗಡೆ ಸೇರಿಸ್ಬೇಡ ಕಣ್ಲ. ಒದ್ದಾಚ್ಗಾಕ್ಲ ಇವನ್ನ. ನನ್ನನ್ನು ಸಾಯಿ ಅಂತೇನ್ಲ. ಲೇಯ್, ಅದ್ರ ಬದಲು ನೀನು ಹಸುನಾಗ ಸಾಯ್ಬೇಕು ಬಿಡತ್ತದೆ. ನೀನು ಸಾಯೋಗ್ಲಾ. ಹೆಂಗೆಂಗೋ ಮಾತಾಡ್ತದೆ ಮಂಗ್ ಮುಣಿತಿತ್ತು. ಒಲ ಕಳೆಗೌಡ, ನನ್ನ ಮನೆಯಿಂದ ಆಚೆ ತಳ್ಳಿಯ ನನ್ನ ಇರಲಿ. ಸೋಲನೆಂದು ಕಾಣದಂತ ವೀರಪಾರ್ಥನು, ಸೋಲನೆಂದು ಕಾಣದಂತ ವೀರಪಾರ್ಥನು. ಇವನಿಗೆದ್ರನೇನು, ದಂಡಿಗೆದಿರಲಿಲ್ಲ, ದಾಳಿಗೆದಿರಲಿಲ್ಲ. ದಾಸಯ್ಯ, ನಿನ್ನ ಗಂಟೆಗೆದ್ರನೇನು, ಉಡಲು ಪಂಚೆಯಾದೆ, ಒದಿಯಲು ಒದಿಕೆಯಾದೆ, ಆಸಲು ಹಾಸಿಗೆಯಾದೆ. ನೀ ಯಾರಿಗಾದೆಯೋ ಎಲೆ ಪ್ಯಾಂಟೆ? ಕುಮಾರ ಸ್ಲೀಪಿಂಗ್ ಇನ್ ದ ಕಾರಿಡಾರ್. ಸಾರಿ ಬೂಟ್ ಕುಮಾರ ಸ್ಲೀಪಿಂಗ್ ಇನ್ ದ ಕಾರಿಡಾರ್. ಓಕೆ, ನೋ ಪ್ರಾಬ್ಲಮ್. ಕಳೆಗೌಡ, I will see you in next.